Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇವತ್ತು ಒಂದು ಬಹಳ ಪ್ರಮುಖವಾದಂತ ಮಾಧ್ಯಮ ಗೋಷ್ಠಿಯನ್ನ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ, ಸಂವಿಧಾನವನ್ನ ಉಳಿಸಲಿಕ್ಕೆ, ಮತದಾರರ ಹಕ್ಕನ್ನ ಕಾಪಾಡಲಿಕ್ಕೆ ಈ ಒಂದು ದೊಡ್ಡ ಆಂದೋಲನ ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಈ ದೇಶದಲ್ಲಿ ಪ್ರಾರಂಭ ಆಯಿತು. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ನ್ಯೂನತೆಯನ್ನ ಪಡ್ಕೊಂಡು ನಾವು ಅಧ್ಯಯನ ಮಾಡಿ ನಮ್ಮ ಕೆಪಿಸಿಸಿ ವತಿಯಿಂದ, ಎಸಿಸಿ ವತಿಯಿಂದ ನಮ್ಮ ಕ್ಯಾಂಡಿಡೇಟ್ 3 ಜನ ಸೇರಿ ಒಂದು ದೊಡ್ಡ ಸಂಶೋಧನೆಯನ್ನು ನಡೆಸಿ 1 ಲಕ್ಷಕ್ಕೂ ಹೆಚ್ಚು ಓಟು ಮಿಸ್ಯೂಸ್ ಆಗಿರೋದು, ಒಂದೇ ಮನೆಯಲ್ಲಿ 80 ಓಟ್ ಇರುವಂತದ್ದು, ಒಂದೇ ಬೀರ್ ಶಾಪ್ ಅಲ್ಲಿ ಸುಮಾರು 70-80 ಓಟ್ ಇರುವಂತದ್ದು, ಬಾರ್ನಲ್ಲಿ, ಹಿಂಗೆ ಅನೇಕ ಗುರುತುಗಳನ್ನ ಹಿಡಿದು ಈಗಾಗಲೇ ದೆಹಲಿಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಮಾಧ್ಯಮ ಗೋಷ್ಠಿ ನಡೆಸಿ ಇಡೀ ದೇಶದ ಗಮನವನ್ನ ಸೆಳೆದಿದ್ದಾರೆ. ಈ ಮಧ್ಯದಲ್ಲಿ ಬೆಂಗಳೂರಿಗೆ ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಎಐಸಿಸಿ ಅಧ್ಯಕ್ಷರಂತ ರಾಹುಲ್ ಗಾಂಧಿ ಅವರು, ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ವಿರೋಧ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದು ಏನ್ ನಡೆದಿದೆ ಅನ್ನೋದನ್ನು ಕೂಡ ಬಿಚ್ಚಿ ಇಲ್ಲಿಂದ ಒಂದು ದೊಡ್ಡ ಆಂದೋಲನದ ರೀತಿ ಹೋರಾಟದ ಪ್ರಾರಂಭವನ್ನು ಕೂಡ ಇಲ್ಲಿ ನಡೆಸಿದ್ರು. ಯಾಕೆಂದ್ರೆ ಈ ಭೂಮಿಲೇ ಸೆಂಟ್ರಲ್ ಕ್ಷೇತ್ರದಲ್ಲೇ ಒಂದು ಕಣ್ಣು ಹಿಡಿದು ಅಲ್ಲಿ ಪ್ರಾರಂಭ ಆಯಿತು. ಇದು ಒಂದು ಕ್ಷೇತ್ರ ಅಲ್ಲ, ಇದು ರಾಜ್ಯಕ್ಕೆ ಹರಡಿತು. ಇನ್ಕ್ಲೂಡಿಂಗ್ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಡೆದಿದ್ದಂತ ಮಾಹಿತಿ ನಮಗೆ ದೊರೆಯಿತು. ಬೇರೆ ಬೇರೆ ಅನೇಕ ಕ್ಷೇತ್ರಗಳಲ್ಲಿ ವೋಟನ್ನ ಒಂದೇ ಕ್ಷೇತ್ರದಲ್ಲಿ, ಉದಾಹರಣೆಗೆ 2,40,000 ವೋಟ್ ಇದೆ ಅಂತಂದ್ರೆ ಒಂದೇ ವೋಟ್ ಅಲ್ಲಿ 2,40,000 ವೋಟ್ ಇರ್ತದೆ. ಆದ್ರೆ ಕೆಲವು ವೋಟ್ ಪಕ್ಕದ ಬೂತು, ಇನ್ನೊಂದು ಬೂತು ಎಲ್ಲ ಶಿಫ್ಟ್ ಮಾಡ್ಬಿಟ್ಟು ಮತದಾರರು ಯಾರು ಅಲ್ಪಸಂಖ್ಯಾತರು, ಪರಿಶಿಷ್ಟ ಪರಿಷ್ಪಗಳ, ಹಿಂದುಳಿದವರು ಯಾರು ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅನ್ನೋದನ್ನ ಅವರ ಹೆಸರನ್ನೆಲ್ಲ ಗುರುತು ಮಾಡಿ ಆ ವೋಟ್ ಅನ್ನ ಶಿಫ್ಟ್ ಮಾಡಿ, ಅದು ಕೂಡ ಒಂದು ದೊಡ್ಡ ಅನ್ಯಾಯವಾಗದನ್ನು ಕೂಡ ನಾವು ಗಮನವನ್ನ ಸೆಳೆದಿದ್ದೇವೆ. ಇದಾದ ಮೇಲೆ ತಾವೆಲ್ಲ ಮಹದೇವಪುರ ಆದ್ಮೇಲೆ ಆಳಂದ ತಾವೆಲ್ಲ ಗಮನಿಸಿರ್ಬೋದು. ಮುಂಚಿತವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ನಮ್ಮ ಆಳಂದ್ ಶಾಸಕರು ಎಲೆಕ್ಷನ್ ಮುಂಚಿತವಾಗಿ ಒಬ್ಬ ರಿಟರ್ನಿಂಗ್ ಆಫೀಸರ್ ನಮ್ಮ ಪಿಡಿಒ ಒಂದು ಹೆಣ್ಮಗಳು, ಆ ಹೆಣ್ಮಗಳು ತನ್ನ ತಮ್ಮನ ವೋಟ್ ಆ ಲಿಸ್ಟ್ಗೆ, ಆ ಹೆಣ್ಮಗಳಿಗೆ ಲಿಸ್ಟ್ ಹೋಗ್ತದೆ, ಅವರ ಬ್ರದರ್ ವೋಟ್ ಡಿಲೀಟ್ ಆಗೋದಕ್ಕೆ ಅರ್ಜಿ ಇರ್ತದೆ. ಹೋಗಿ ಕೇಳ್ತಾರೆ, ನಿನ್ನ ವೋಟ್ ಯಾಕೆ ರಿಜೆಕ್ಟ್ ಆಗ್ತಿದೆ ಅಂತ ಅವ್ರ ಅಣ್ಣನ್ಗೆ ಕೇಳ್ತಾರೆ. ಇಲ್ಲ, ನಾನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ತನಿಖೆ ಕೂಡ ಪ್ರಾರಂಭ ಆಗ್ತದೆ. ನಮ್ಮ ಡೆಪ್ಟಿ ಕಮಿಷನರ್ ಅಲ್ಲಿದ್ದಂತ ಎಸಿ ಡೆಪ್ಟಿ ಕಮಿಷನರ್ ಎಲ್ಲ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಅದಾದ್ಮೇಲೆ ಇನ್ವೆಸ್ಟಿಗೇಷನ್ ಕೂಡ ಪ್ರಾರಂಭ ಆಗ್ತದೆ. ಎಲೆಕ್ಷನ್ ಕಮಿಷನ್ ಅವರು ಕೂಡ ಅನೇಕ KR ಪುರಂ ಇರ್ಬೋದು, ಅಲ್ಲಿರ್ಬೋದು, ಎಲ್ಲ ಕೂಡ ಅವರು ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಸರ್ಕಾರದ ಅಧಿಕಾರಿಗಳಿದ್ರೂ ಕೂಡ ಯಾವುದೇ ಎಲೆಕ್ಷನ್ ನ ಸಂಪೂರ್ಣ ಹಕ್ಕು, ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವ್ರ ಕಂಟ್ರೋಲ್ಗೆ ನಮ್ಮ ಅಧಿಕಾರಿಗಳು ಹೋಗಿ ಕೆಲಸ ಮಾಡಬೇಕಾಗ್ತದೆ. ಚಿಲುಮೆನ ಗಮನದಲ್ಲಿಟ್ಕೊಂಡು ಚಿಲುಮೆ ರಥದಲ್ಲಿ ಯಾವ ರೀತಿ ಉಪಯೋಗಿಸಿದ್ರು ಅನ್ನೋದು ಕೂಡ ನಾವು ಬೇಕಾದಷ್ಟು ಬೆಳಕಿಗೆ ತಂದು, ಕೆಲವು ಆಫೀಸರ್ಸ್ ಎಲ್ಲ ಸಸ್ಪೆಂಡ್ ಆಗಿ ಅದ್ರ ಬಗ್ಗೆ ಹೋಗಿ ದೆಹಲಿಲೆಲ್ಲ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿ ಕೆಲವನ್ನ ರೆಸ್ಟೋರ್ ಮಾಡುವಂತದ್ದು, ತನಿಖೆ ಮಾಡಿಸುವಂತದ್ದು ಕೂಡ ಮಾಡಿದ್ದು ತಾವೆಲ್ಲ ಇಲ್ಲಿ ಗಮನಿಸಿದ್ದೀರಿ. ಇದಾದ್ಮೇಲೆ ಆಳಂದು
ನಮ್ಮ ಕ್ಷೇತ್ರದ ನಮ್ಮ ರಾಜ್ಯದೇ ನಾನು ತೆಗೆದುಕೊಳ್ತಾ ಇದ್ದೀನಿ. ಅಲ್ಲಿ ಆಳಂದಲ್ಲಿ ಡಿಲಿಷನ್ ಆಫ್ ವೋಟ್ಸ್ ಸುಮಾರು ಬೆಳಗಿನ ಜಾವ 4 ಗಂಟೆಗೆ ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ವೋಟ್ ತೆಗೆದು ಬಿಡ್ತಾರೆ. ಸುಮಾರು 17 ನಿಮಿಷದಲ್ಲಿ 14 ವೋಟು ಕೆಲ ಕಡೆ ಡಿಲೀಟ್ ಆಗ್ತದೆ. ಹಿಂಗೆ ಸುಮಾರು 6,000 ಅಷ್ಟು ವೋಟ್ನ ಅಲ್ಲಿಂದ ತೆಗಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಈಗ SIT ಕೂಡ ನಡೀತಾ ಇದೆ. SIT ಕೂಡ ನಡೆದದ್ದು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಅವರು ವ್ಯಾಪಕವಾಗಿ ತನಿಖೆಯನ್ನ ಕೂಡ ಅವರು ನಡೆಸಿದ್ದಾರೆ. ಸೊ ಕೊನೆಗೆ ಎಲ್ಲಿಗೆ ಹೋಗಿ ತಲುಪಿದೆ ಅಂತಂದ್ರೆ ಹೊರಗಡೆ ರಾಜ್ಯದ ಅನೇಕ ಇವ್ರ ಹತ್ರ ಹೈರ್ ಮಾಡಿ ಅವ್ರ ಫೋನ್ ನಂಬರ್ಸ್ ಇಟ್ಕೊಂಡು ಆ ವೋಟ್ ಅನ್ನ ಡಿಲೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನ ನಡೆದಿದೆ. ಈಗಾಗಲೇ ನಾವು ಆಗಸ್ಟ್ 7ನೇ ತಾರೀಕು ರಾಹುಲ್ ಗಾಂಧಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನ್ಯೂ ಡೆಲ್ಲಿಲಿ ತೋರಿಸಿದ್ರು. ಒಟ್ಟು 1,03,000 ಮಹದೇವಪುರದಲ್ಲಿ ತೋರಿಸಿದ್ರೆ ಮಲ್ಟಿಪಲ್ ವೋಟ್ಸ್ ಕೂಡ ಲಿಸ್ಟ್ ಮಾಡಿದ್ರು. ಅದೆಲ್ಲ ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಈಗ ಬಲ್ಕ್ ರೆಸಿಡೆನ್ಷಿಯಲ್ ಅಡ್ರೆಸ್ ಅಲ್ಲಿ ವೋಟ್ ಬಂದದ್ದು ಕೂಡ ನೀವೆಲ್ಲ ಗಮನಿಸಿದ್ದೀರಿ. ಇವೆಲ್ಲ ದೊಡ್ಡ ಮಾಹಿತಿ ಇದೆ. ಬೇಕಾದ್ರೆ ನಾನು ನಿಮ್ಗೆ ಅದನ್ನೆಲ್ಲ ನಾನು ಒದಗಿಸ್ಕೊಡ್ತೇನೆ. ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಎಲೆಕ್ಷನ್ ಕಮಿಷನ್ ಅಂತ ತಮ್ಗೆ ತಿಳಿಸಿದ್ದೇನೆ. ಫೆಬ್ರವರಿ 23ನೇ ತಾರೀಕು ನಾನು ಹೇಳ್ತಾ ಇದ್ದೀನಿ, ನಮ್ಮ ಆಳಂದ್ ಕ್ಷೇತ್ರದಲ್ಲೇ 7,250 ವೋಟು 256 ಬೂತ್ ನಲ್ಲಿ ಟಾರ್ಗೆಟ್ ಮಾಡಿ ಫಾರಂ 7 ಇಟ್ಟು ಡಿಲೀಟ್ ಮಾಡಿ ಇದನ್ನ ಹೆಲ್ಪ್ ಲೈನ್ ಉಪಯೋಗಿಸಿಕೊಂಡು ಗರುಡ ಆಪ್ ಉಪಯೋಗಿಸಿಕೊಂಡು NSPP ಪೋರ್ಟಲ್ ಅಲ್ಲಿ ಇದನ್ನ ಅನಾಥರೈಸ್ಡ್ ಪರ್ಸನ್ಸ್ ಒಂದು ಅರ್ಜಿ ಹಾಕ್ತಾರೆ. ಸೊ ಮಲ್ಟಿಪಲ್ ಮೊಬೈಲ್ ನಂಬರ್ ಕೂಡ ನಾವು ಕಂಡುಹಿಡಿದಿದ್ದೇವೆ. ಸೊ ಉತ್ತರ ಪ್ರದೇಶದವರು, ಬಿಹಾರ್ ಅವರು, ದೆಹಲಿಯವರು, ಜಾರ್ಖಂಡ್ ಅವರು ಅವ್ರ ಫೋನ್ ಇಂದ ಅಪ್ಲಿಕೇಶನ್ ಅರ್ಜಿ ಹಾಕ್ತಾರೆ. ಸೊ 150 ಎಫೆಕ್ಟೆಡ್ ಸಿಟಿಸನ್ಸ್ ಕಂಪ್ಲೇಂಟ್ ಕೊಡ್ತಾರೆ. ಹಿಂಗೆ ನಮ್ಮ ಓಟು ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಯಾರು ನಮ್ಮ ರಿಟರ್ನಿಂಗ್ ಆಫೀಸರ್ಗೆ, ತಹಶೀಲ್ದಾರ್ಗೆ ಕೊಡ್ತಾರೆ. ಸೊ ಅಲ್ಲಿ ಇನ್ಕ್ಲೂಡಿಂಗ್ ಬಹಳ ದೊಡ್ಡ ನಂಬರ್ಗಳೆಲ್ಲ ಡೀಟೇಲ್ಸ್ ಎಲ್ಲ ಇದೆ. ತಿರ್ಗಾ ಫೆಬ್ರವರಿ 23 ಎಲೆಕ್ಷನ್ ಕಮಿಷನ್ಗೆ ಡೆಲ್ಲಿಯವರು ಕೂಡ ಬರೆದು ಈ ರೀತಿ ಆಗ್ತಾ ಇದೆ ಅಂತೇಳಿ ರಿಕ್ವೆಸ್ಟ್ ಅನ್ನ 224 ಕೂಡ ನಾವು ಮಾಡ್ತೇವೆ. ಈಗ ಇನ್ವೆಸ್ಟಿಗೇಷನ್ ರಿಲೀವ್ ಆಗಿದೆ. 6,100 COD ಕೊಡ್ತೀವಿ. ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಕೇಸ್ ರಿಜಿಸ್ಟರ್ ಆಗ್ತದೆ. ಪೊಲೀಸ್ ಅವರು COD ಅವರು ಬರೀತಾರೆ. ಬರೆದ್ರೆ ಯಾವ ತರದ ಮಾಹಿತಿಯನ್ನು ಕೂಡ ಎಲೆಕ್ಷನ್ ಕಮಿಷನ್ ಅವರವ್ರಿಗೆ IT ಇನ್ಫಾರ್ಮೇಶನ್ ಕೊಡಕ್ ಹೋಗುದಿಲ್ಲ. ಸೊ ಆಮೇಲೆ ಕೊನೆಗೆ 9 ಮೊಬೈಲ್ ನಂಬರ್ಗಳನ್ನ ಔಟ್ಸೈಡ್ ಕರ್ನಾಟಕದ ಕೂಡ ನಮ್ಮ CD ಅವರು OTP ತೆಗೆದುಕೊಂಡದ್ದು OTP ಮಿಸ್ ಮಾಡ್ತಾರೆ. 12 ಸತಿ ಅಫಿಷಿಯಲ್ ಆಗಿ ನಮ್ಮ ಪೊಲೀಸ್ ಅವರು ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೀತಾರೆ, ನೀವು ನಮ್ಗೆ ಇದು ದಾಖಲೆ ಕೊಡಿ ಅಂತೇಳಿ. ಅದು ಕೂಡ ಅವ್ರು ಯಾರು ಕೊಡುವುದಿಲ್ಲ. ಸೊ ಸಂಬಂಧಪಟ್ಟಂತ ದೊಡ್ಡ ಟ್ರಯಲ್ ಕೂಡ ಮಾಡ್ತೀವಿ. ಸೊ ಅನೇಕ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಕೂಡ ನಿಲ್ತದೆ. ಇದಾದ ಮೇಲೆ ಲೆಕ್ಕ ಹಾಕೊಂಡ್ರೆ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ BR ಪಾಟೀಲ್ ರವರು ಮಾರ್ಜಿನ್ ಏನೋ 10,000 ಗೆಲ್ತಾರೆ, 89,000 ವೋಟ್ ತೆಗೆದುಕೊಂಡು. ಬಿಜೆಪಿ 70,000. ಸೊ ಸುಭಾಷ್ ಗುಸ್ಸೇದಾರ್ ಅವರು ಕೂಡ ಒಂದು 697ರಲ್ಲಿ ಮಾರ್ಜಿನ್ ಅಲ್ಲಿ 2018ರಲ್ಲಿ ಗೆದ್ದಿರ್ತಾರೆ. ಆಗ ಇದನ್ನೆಲ್ಲ ಲೆಕ್ಕ ಹಾಕೊಂಡು ಆಗ್ತಾ ಇರ್ತದೆ. ಈಗ ಸೆಪ್ಟೆಂಬರ್ 25ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಒಂದು SIT ಸೈಬರ್ ಕ್ರೈಮ್ ನಲ್ಲಿ ಫಾರ್ಮೇಶನ್ ಮಾಡ್ತಾರೆ. ಇದು ಕೂಡ ನಾವೆಲ್ಲ ಹುಡುಕ್ತೇವೆ. ಕೊನೆಗೆ ಎಲ್ಲಿಗೆ ಹೋಗಿದೆ ಅಂತಂದ್ರೆ, ಸೊ ನಮ್ಮ XMLA ಬಿಜೆಪಿ MLA ಸುಭಾಷ್ ಗುತ್ತೇದಾರರು ಅವರು ಕೆಲವು ದಾಖಲೆಗಳನ್ನ ಸುಟ್ಟಾಕಿದ್ದನ್ನೆಲ್ಲ ತಾವೆಲ್ಲ ಮಾಧ್ಯಮದಲ್ಲಿ ಅದನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ. ಒಂದು ರಿಪೋರ್ಟ್ ಎಲ್ಲ ಕೂಡ ಇದೆ. ರೈಡ್ ಕೂಡ ಕಂಡಕ್ಟ್ ಮಾಡಿದ್ದಾರೆ ಗುತ್ತೇದಾರ್ ಅವ್ರ ಮನೆಗೆ. ಸೊ ಆಗ ಬಹಳ ಜನ ಚಾರ್ಟೆಡ್ ಅಕೌಂಟೆಂಟ್ ಯಾರು ಅದ್ರಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಆಗಿರ್ತದೆ. ಸೊ SIT ಅವರು ಲ್ಯಾಪ್ಟಾಪ್ ಕೂಡ ಸೀಸ್ ಮಾಡಿರೋದು,
ಇವೆಲ್ಲ ಕೂಡ ತಾವೆಲ್ಲ ಗಮನಿಸಿದಿರಿ. ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದು ವ್ಯಕ್ತಿಗೆ ಅಲ್ಲಿ ಯಾರ್ಯಾರು ಇದಕ್ಕೆ ಇನ್ವಾಲ್ವ್ ಮಾಡ್ಕೊಂಡಿದ್ರು 80 ರೂಪಾಯಿನ ಅವನಿಗೆ ವೇಜಸ್ ಆಗಿ ಒಂದು ವೋಟ್ ತೆಗೆದ್ರೆ 80 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದು ಈಗಾಗಲೇ ಸ್ಟೇಟ್ಮೆಂಟ್ ಕೂಡ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ರೀತಿ ಎಲ್ಲ ನಡೆದಿದೆ. ರಿಪೋರ್ಟ್ ಸದ್ಯದಲ್ಲೇ ಬರ್ತದೆ. ಇದು ಏನಾಗ್ತದೆ ಅನ್ನೋದನ್ನ ನಾವೆಲ್ಲ ಕಾಯ್ಕೊಂಡು ಈಗ ಇದ್ದೇವೆ. ಈಗ ಹರಿಯಾಣದಲ್ಲೂ ಕೂಡ ಇದನ್ನ ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಸೊ 25 ಲಕ್ಷ ವೋಟ್ ಅಷ್ಟು ಮ್ಯಾನಿಪುಲೇಟ್ ಆಗಿದೆ ಅನ್ನೋದು ಈಗಾಗಲೇ ತಿಳಿಸಿದ್ದಾರೆ. ಒಂದೇ ಮನೆಯಲ್ಲಿ ನಮ್ದು ಏನಂತ ಅಂತಂದ್ರೆ ರಾಹುಲ್ ಗಾಂಧಿ ಅವರ ಚಿಂತನೆ ಫೈಟ್ ಟು ಪ್ರೊಟೆಕ್ಟ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಡೆಮೋಕ್ರಸಿ. ಈಗ ನಮ್ಗೆ ಸಾರ್ವಜನಿಕರಿಗೆ ಪಬ್ಲಿಕ್ ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ, ರಿಸ್ಟೋರೇಷನ್ ಆಫ್ ಡೆಮೋಕ್ರಸಿ, ಪ್ರಜಾಪ್ರಭುತ್ವನ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಹೋರಾಟವನ್ನ ಮಾಡಿಕೊಂಡು ನಮಗೆ ಕರ್ನಾಟಕ ರಾಜ್ಯದಿಂದನೇ ಈ ಒಂದು ದೊಡ್ಡ ಹೋರಾಟ ಪ್ರಾರಂಭ ಮಾಡೋದ್ರಿಂದ ಎಐಸಿಸಿ ಅವರು ಇಡೀ ದೇಶದಲ್ಲಿ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಪಿಸಿಸಿಗೆ ನಾವು ರಾಷ್ಟ್ರಪತಿಗಳಿಗೆ ಮತ್ತು ಎಲೆಕ್ಷನ್ ಕಮಿಷನ್ ಅವರಿಗೆ ನೇರವಾಗಿ ಜನರ ಅಭಿಪ್ರಾಯವನ್ನು ತಿಳಿಸಬೇಕು. ಇದು ಬರೀ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ. ಇದು ಇಡೀ ಪ್ರಜಾಪ್ರಭುತ್ವದ ಒಂದು ಜನ ತಮ್ಮ ಮತದ ಹಕ್ಕನ್ನ ಉಳಿಸ್ಲಿಕ್ಕೋಸ್ಕರ, ಸಂವಿಧಾನವನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಪ್ರಜಾಪ್ರಭುತ್ವದ ಪರವಾಗಿ ನಿಂತ ಒಂದು ಹೋರಾಟ. ಎಲ್ಲ ಸಾರ್ವಜನಿಕರು ಕೂಡ ಪಕ್ಷ ಭೇದವನ್ನ ಮರೆತು ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಿಂತ್ಕೊಂಡಿದೆ. ಇದನ್ನ ಮಾಡಬೇಕು ಅಂತೇಳಿ ನಾವು ಪ್ರಾರಂಭವನ್ನ ನಾವು ಮಾಡಿದ್ದೇವೆ. ಸೊ ಅದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಇಡೀ ದೇಶದ ಉದ್ದಗಲೂ ಕೂಡ ನಾವು ಈ ಎಲೆಕ್ಷನ್ ಕಮಿಷನ್ಗೆ ಮತ್ತು ದೆಹಲಿಗೆ ತಿಳಿಸಲಿಕ್ಕೆ ಸಿಗ್ನೇಚರ್ ಕ್ಯಾಂಪೇನಿಂಗ್ ಆಂದೋಲನವನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಕೆಲವು ಕಡೆ ಹೋಗಿ ಸಿಗ್ನೇಚರ್ ಮಾಡಿದ್ದಾರೆ. ನಾನು ಇಲ್ಲೂ ಮಾಡಿದ್ದೇನೆ, ರಾಯಚೂರು ಜಿಲ್ಲೆಗೂ ಹೋಗಿ ಮಾಡಿದ್ದೇನೆ, ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಮಾಡಿ. ಸೊ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರಿಗೆ ಉರುಪು ಮಾಡಿದ್ದೇವೆ. BLA ಕೂಡ ಬೇರೆ ವಿಚಾರ ಇದೆ, ಅದು ಬೇರೆ ನಾನು ಮಾತಾಡ್ತೇನೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಟ್ಟು ಈಗಾಗಲೇ 1,12,41,000 ಸಿಗ್ನೇಚರ್ ನ ಮಾಡಿದ್ದೇವೆ. ಇದು ನಮ್ಮ ಸರ್ವಜ್ಞ ನಗರದ ಡಬ್ಬ. ಇದರಲ್ಲಿ 50,000 ಸಿಗ್ನೇಚರ್ಸ್ ಇದೆ. ಇಲ್ಲೆಲ್ಲ ಪ್ರತಿ ಕ್ಷೇತ್ರದಿಂದ ಬಂದಿರೋದು. ಬಳ್ಳಾರಿಯಿಂದ ಬಂದಿದೆ, ಈಸ್ಟು, ಗದಗು, ರಾಯಚೂರು, ಕೊಪ್ಪಳ, ಧಾರವಾಡ, ಯಾದಗಿರಿ ಈ ರೀತಿ ಬಂದಿದೆ. ಇಲ್ಲೂ ಕೂಡ ಉಡುಪಿ, ಸೌತ್ ಎಲ್ಲ ಬಂದಿರುವಂತದ್ದೆಲ್ಲ ದಾಖಲೆ ಇದೆ. 40 ಡಿಸ್ಟಿಕ್ ಅಲ್ಲೂ ಕೂಡ ನಮ್ಮ ಪೊಲಿಟಿಕಲ್ ಡಿಸ್ಟ್ರಿಕ್ಟ್ 40 ಡಿಸ್ಟಿಕ್ ಇದೆ. ಆ ಡಿಸ್ಟಿಕ್ ದೆಲ್ಲ ಕೂಡ ನಾವು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದೇವೆ. ಅದನ್ನ ನಮ್ಗೆ 9ನೇ ತಾರೀಕು 10ನೇ ತಾರೀಕು ತೆಗೆದುಕೊಂಡು ಹೋಗುದು ಅನ್ನೋದು ಮಾಹಿತಿಯನ್ನ ನಮ್ಗೆ ಕೊಟ್ಟಿದ್ದಾರೆ. ಆದ್ರೆ ಅಷ್ಟರೊಳಗಡೆ ತಲುಪಿಸಬೇಕು ಅಂತ ನಮ್ಗೆ ಎಷ್ಟಾಗಿದೆಯೋ ಅಷ್ಟು ತಲುಪಿಸಿ ಅಂತ ಹೇಳಿದ್ದಾರೆ. ಇದು ರಾಮಲೀಲಾ ಮೈದಾನದಲ್ಲಿ 3ನೇ ವಾರದಲ್ಲಿ ಒಂದು ದೊಡ್ಡ ಬೃಹತ್ ಸಭೆಯನ್ನು ಕೂಡ ಇಡಬೇಕು ಅನ್ನೋದು ಒಂದು ತೀರ್ಮಾನ ಇದೆ. ಸೊ ನಮ್ಗೆ ತಲುಪಿಸಬೇಕು ಅಂತೇಳಿ ನಾನು ಝೂಮ್ ಮೀಟಿಂಗ್ ಗಳನ್ನ ಕಂಡಕ್ಟ್ ಮಾಡಿದ್ದೀನಿ. ಎಸಿಸಿ ಜನರಲ್ ಸೆಕ್ರೆಟರಿ ಮಾಡಿದ್ದಾರೆ, ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಮಾಡಿದ್ದಾರೆ, ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಮಾಡಿದ್ದಾರೆ. ಎಲ್ಲ ಬಹಳ ಪ್ರಾಮಾಣಿಕವಾಗಿ ಒಂದು 8 ಕಡೆ ಬಿಟ್ರೆ ಬೇರೆ ಕಡೆ ಎಲ್ಲ ಚೆನ್ನಾಗಿ ನಡೆದಿದೆ. ನಡೆದು ಪಟ್ಟಿ ಇದೆ ನಮ್ಮ ಹತ್ರ, ಯಾರು ಏನೇನು ಮಾಡಿದ್ದಾರೆ ವಿತ್ ಇನ್ಕ್ಲೂಡಿಂಗ್ ಫೋನ್ ನಂಬರ್ಸ್. ಇಲ್ಲಿ ಕಂಪ್ಲೀಟ್ ನಿಮ್ಗೆ ನಾನು ಲಿಸ್ಟ್ ನ ಯಾವ ರೀತಿ ಮಾಡಿದೀವಿ ಅಂತೇಳಿ ಒಂದು ಮಾಹಿತಿ ಕೂಡ ಇದೆ. ನಾವು ಅರ್ಜಿ ಹಾಕ್ಬಿಟ್ಟು ವಿತ್ ಸಿಗ್ನೇಚರ್ಸ್, ಅವ್ರ ಅಡ್ರೆಸ್, ಅವ್ರ ಫೋನ್ ನಂಬರ್ಸ್ ಎಲ್ಲ ಮಾಹಿತಿಯನ್ನ ಒಂದೊಂದು ಪುಸ್ತಕದಲ್ಲಿ ಕೂಡ ರೆಡಿ ಮಾಡಿ ನಾವೆಲ್ಲ ಬೂತ್ ವೈಸ್ ಕೊಟ್ಟಿದ್ದೇವೆ. ಅಂದ್ರೆ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಸೊ ನಾವೇ ನಾಳೆ ಬೆಳಿಗ್ಗೆ ಕೆಲವರು ತಮಿಳುನಾಡವರು ಟ್ರಕ್ ಅಲ್ಲಿ ಕಳಿಸ್ತಾ ಇದ್ದಾರೆ. ನಾನು ಒಂದು 12 ಜನ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಗಳು ಯಾರು ಹೆಚ್ಚಿಗೆ ಜವಾಬ್ದಾರಿ ತೆಗೆದುಕೊಂಡು ಅವರದ್ದು ಕೈಲಿ ಒಂದೊಂದು ಫ್ಲೈಟ್ ಅಲ್ಲಿ ಒಂದು 20 ಕೆಜಿ 30 ಕೆಜಿ ಹಾಕ್ಲಿಕ್ಕೆ ಅವಕಾಶ ಇದೆ. ಇನ್ನು ಹೋದ್ರೆ ಲಾರಿಲಿ ಕಳಿಸಿದ್ರೆ ಲೇಟ್ ಆಗ್ತದೆ ಅಂತೇಳಿ ಮುಂಚಿತವಾಗಿ ಒಂದು 10 ಜನ ಕಳಿಸಿಸ್ಬಿಟ್ಟು ಅದೇ ಚಾರ್ಜ್ಗೆ, ಲಾರಿ ಚಾರ್ಜ್ಗೆ 10 ಜನ ಹೋಗಿ ಬಂದ್ಬಿಡ್ಬೋದು. ಹೋಗಿ ಹಾಕಿ ಕಳಿಸಿ ಅಲ್ಲಿ ಡೆಲಿವರಿ ಮಾಡ್ಬಿಟ್ಟು ಬರೋಣ ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ.
ಸೊ ಅದಕ್ಕೆ ನಾನು ಮುಖ್ಯಮಂತ್ರಿಗಳು ನಮ್ಮ ಯಾರು ಕಾರ್ಯಕರ್ತರು ಅಧ್ಯಕ್ಷಗಳು ಶಾಸಕರು ಪ್ರಾಮಾಣಿಕ ದುಡಿದ್ದಾರೆ ಅವ್ರಿಗೆ ಕೆಲಸ ಮಾಡಬೇಕು. ನಮ್ಮ ರಾಜ್ಯದಿಂದನೇ ಇದನ್ನ ಮೊದಲು ಪ್ರಾರಂಭ ಮಾಡಿರೋ ದೃಷ್ಟಿಯಿಂದ ನಾವೇ ಮೊದಲು ಎಲ್ಲರಿಗಿಂತ ಮುಂಚಿತವಾಗಿ ಅದನ್ನ ತಲುಪಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ. ಸೊ ಅದನ್ನ ಹೋಗಿ ಡೆಲ್ಲಿಗೆ ಎಐಸಿಸಿ ಕಚೇರಿಗೆ ತಲುಪಿಸ್ತೀವಿ. ತಲುಪಿಸಾದ್ಮೇಲೆ ಅವರು ಎಲ್ಲಿಗೆ ಆಕ್ಚುಲಿ 10ನೇ ತಾರೀಕು ಇದನ್ನ ಸಬ್ಮಿಟ್ ಮಾಡಬೇಕು ಅಂತ ನಮ್ಗೆ ನಿರ್ದೇಶವಾಗಿ ಮಾರ್ಗದರ್ಶನ ಇತ್ತು. ಬಟ್ ಅದು 10ನೇ ತಾರೀಕು ಮಾಡ್ತಾರೋ ಇನ್ನು ಎಐಸಿಸಿ ಅವ್ರಿಗೆ ಬಿಟ್ಟಂತ ವಿಚಾರ. ಬಟ್ ನಮ್ಗೆ 25ನೇ ತಾರೀಕು ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಕೂಡ ಈಗಾಗಲೇ ಚರ್ಚೆ ಆಲೋಚನೆ ಕೂಡ ಈಗಾಗಲೇ ನಡೀತಾ ಇದೆ. ನಾವು 10ನೇ ತಾರೀಕು ಅದನ್ನ ತಲುಪಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸೊ ಇವತ್ತೆಲ್ಲ ಕಲೆಕ್ಟ್ ಮಾಡಿ ನಾಳೆ ಎತ್ಕೊಂಡೋಗಿ ನಾಡಿದ್ದು 10ನೇ ತಾರೀಕು ಅವರ ಗಮನಕ್ಕೆ ನಾವು ಇದನ್ನ ಅವ್ರ ವಶಕ್ಕೆ ಕೊಡ್ತಾ ಇದ್ದೇವೆ. ಸೊ ಅದಕ್ಕೆ ಈ ಒಂದು ವಿಚಾರ ಇನ್ನ ಇದು ಇಲ್ಲಿಗೆ ಮುಂದುವರಿಸ್ತೀವಿ. ನಾವು ಎಲ್ಲೆಲ್ಲಿ ಇನ್ನೇನು ಆಗಿಲ್ಲ ಅವರೆಲ್ಲ ಕೂಡ ಇದನ್ನ ಹೆಚ್ಚಿಗೆ ಜವಾಬ್ದಾರಿ ತೆಗೆದುಕೊಂಡು ಇನ್ನ 3-4 ದಿನದಲ್ಲಿ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ನಂಬರ್ ಅನ್ನು ಜಾಸ್ತಿ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಆ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ. ಈ ಒಂದು ದೊಡ್ಡ ಆಂದೋಲನ ಇದು ಎಲೆಕ್ಷನ್ ಕಮಿಷನ್ ಅವರು ನಮಗ್ ಮಾಹಿತಿ ಕೇಳ್ತಾರೆ, ನಾವು ಅವ್ರು ಕೇಳಿದ್ರೆ ಕೆಲವು ಇನ್ಫಾರ್ಮೇಶನ್ ಕೊಡಕ್ಕೆ ಅಂತೇಳಿ. ಸೊ ಅದಕ್ಕೆ ನಮ್ಗೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಾವು ಬ್ಯಾಲೆಟ್ ಅಲ್ಲೇ ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನ ಮಾಡಿದ್ದೇವೆ. ನಮ್ಮ ಸರ್ಕಾರದ ಚಿಂತನೆ ಬ್ಯಾಲೆಟ್ ಅಲ್ಲೇ ಮಾಡಬೇಕು ಅನ್ನೋದು ನಮ್ಮ ಚಿಂತನೆ. ಏಕೆಂದ್ರೆ ಜನರಿಗೆ ನಂಬಿಕೆ ಹೊರಟೋಗಿದೆ. ನಮ್ಮ ಸೆಂಟ್ರಲ್ ಗವರ್ಮೆಂಟೇ ಹಿಂದೆ ನಾವು ಇದನ್ನ ತಂದು ವೋಟಿಂಗ್ ಮಿಷಿನ್ ತಂದು ಇರ್ಲಿ ಅದ್ರ ಬಗ್ಗೆ ದೊಡ್ಡ ವ್ಯಾಪಕವಾದ ಚರ್ಚೆ ನಡೀತಾ ಇದೆ. ಆದ್ರೆ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ. ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ರಾಜ್ಯ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ನಂಬರ್ 1 ಅಂತೇಳಿ ಈಗಾಗಲೇ ಎಐಸಿಸಿ ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಇದು ನಂದಲ್ಲ, ನಮ್ಮ BLAಗಳದು, ನಮ್ಮ ಬ್ಲಾಕ್ ಅಧ್ಯಕ್ಷಗಳು, ನಮ್ಮ ಜಿಲ್ಲಾ ಅಧ್ಯಕ್ಷಗಳು, ನಮ್ಮ ಶಾಸಕರು ಮಾಡಿದಂತ ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಮಾಡಿದಂತ ಕೆಲಸ. ಸೊ ಅವ್ರಿಗೆ ಪಕ್ಷದ ಪರವಾಗಿ ನಾನು ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಇದನ್ನ ಮುಖ್ಯಮಂತ್ರಿಗಳು ಇವತ್ತು ಅವ್ರಿಗೆಲ್ಲ ಕೂಡ ಅಭಿನಂದಿಸೋ ಜೊತೆಗೆ ನಾನು ಎತ್ಕೊಂಡೋಗಿ ಇದನ್ನೆಲ್ಲ ಕೂಡ ಅಲ್ಲಿ ಡೆಲಿವರಿ ಮಾಡಿಸುವಂತ ಕೆಲಸ ನಾವು ಮಾಡ್ತೇವೆ. ಈ ವಿಚಾರವನ್ನ ರಾಜ್ಯದ ಎಲ್ಲ ನಾಗರಿಕರಿಗೆ ತಿಳಿಸಬೇಕಾದ್ದು ಇದು ಒಂದು ಪಬ್ಲಿಕ್ ಮೂವ್ಮೆಂಟ್. ಇದು ನಮ್ದು ಕೆಲಸ ಅಲ್ಲ. ಮುಂದಕ್ಕೆ ಬೇರೆ ಪ್ಲಾನ್ ಆಫ್ ಆಕ್ಷನ್ಸ್ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ನಾವು ಹಮ್ಮಿಕೊಂಡಿದ್ದೇವೆ. ಈ ದೃಷ್ಟಿಯಿಂದ ಈ ಪಕ್ಷದ ವೋಟ್ ಚೋರಿ ವಿಚಾರದಲ್ಲಿ ಜನರಿಗೆ ಜಾಗೃತಿ ಮೂಡುವಂತ ಕೆಲಸ ಏನು ರಾಹುಲ್ ಗಾಂಧಿ ಅವರು ಇದನ್ನ ದೊಡ್ಡ ನಾಯಕತ್ವವನ್ನ ವಹಿಸಿಕೊಂಡಿದ್ದಾರೆ. ಈ ನಾಯಕತ್ವವನ್ನ ವಹಿಸಿಕೊಂಡಿರೋದಕ್ಕೆ ಅವರು ನಾನು ಅಭಿನಂದಿಸಿ ಶುಭ ಹಾರೈಸಿ ಯಶಸ್ವಿ ಪ್ರಜಾಪ್ರಭುತ್ವನ ಉಳಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನ ಮಾಡಿ ಅವರು ಕೂಡ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ ಮತ್ತು ಯಾರ್ಯಾರು ಪಕ್ಷದ ರಾಜ್ಯದ ಅಧ್ಯಕ್ಷಗಳು ಈ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ನನ್ನ ಈ 4 ಮಾತನ್ನ ಮುಗಿಸ್ತೇನೆ. ಮಿಕ್ಕಿದ ವಿಚಾರವನ್ನ ನಿಮ್ಗೆ ಮುಖ್ಯಮಂತ್ರಿಗಳು ತಿಳಿಸ್ತಾರೆ. ಇಂದಿನ ಈ ಪತ್ರಿಕಾಗೋಷ್ಠಿಗೆ ಸತೀಶ್ ಜಾರಕಿಹೊಳಿ ಅವರು ಸಚಿವರು ಬಂದಿದ್ದಾರೆ. ಹಿರಿಯ ಸಚಿವರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೀನಿ. ಹಾಗೆ ಜಿಲ್ಲಾ ಅಧ್ಯಕ್ಷರುಗಳು ಮತ್ತೆ ಎಲ್ಲ ಅಧ್ಯಕ್ಷರಿಗೆ ತಾನೇ ಹೇಳಿದ್ರು, ಬಹಳ ಕಾಂಪಿಟೇಟಿವ್ ಆಗಿ ತುಂಬಾ ಜನ ಜಿಲ್ಲಾಧ್ಯಕ್ಷರುಗಳು ಮಾಡಿದ್ದಾರೆ. ಅದರಲ್ಲಿ ನಂಜೇಮಠ್ ಅವರು ಇರ್ಬೋದು, ಮತ್ತೆ ಇಲ್ಲಿ ಕೂತಿರುವಂತ ಎಷ್ಟೋ ಅನಿಲ್ ಪಾಟೀಲ್ ಅವರು ಇರ್ಬೋದು, ಮತ್ತೆ ಇಲ್ಲಿ ಕೂತಿರೋ ಜಿಲ್ಲಾಧ್ಯಕ್ಷರುಗಳು, ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷರುಗಳು ಹನುಮಂತರಾಯಪ್ಪ ಅವರೆಲ್ಲ ಹಿಂದೆ ಕೂತಿದ್ದಾರೆ. ಹೈಯೆಸ್ಟ್ ಇವತ್ತಿನ ತನಕ ಮಾಡಿರೋದು ಹನುಮಂತರಾಯಪ್ಪ ಜಿಲ್ಲೆಯಿಂದ. ಹಾಗೇನೆ ನಮ್ಮ ವಾಜಿದ್ ಅವರು, ಮತ್ತೆ ಮೋಹನ್ ಅವರು, ಮತ್ತೆ ನಂದಕುಮಾರ್ ಅವರು, ಮಂಜುನಾಥ್ ಎಲ್ಲರೂ ಕೂಡ ಫ್ರಂಟಲ್ ಆರ್ಗನೈಸೇಷನ್ಸ್ ಎಲ್ಲದು ಯೂತ್ ಕಾಂಗ್ರೆಸ್ 5.5 ಲಕ್ಷ ಮಾಡಿದ್ದಾರೆ. NSUM ಮಾಡಿದ್ದಾರೆ, ಅವರು 3 ಲಕ್ಷ, ಮಹಿಳಾ ಕಾಂಗ್ರೆಸ್ 2.5 ಲಕ್ಷ ಮಾಡಿದ್ದಾರೆ. ಹಾಗೆ ಪ್ರತಿಯೊಂದು ಕೂಡ SC/ST ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ರತಿಯೊಬ್ಬರು ಫಸ್ಟ್ ಟೈಮ್ ಫ್ರಂಟಲ್ ಆರ್ಗನೈಸೇಷನ್ಸ್ ಸೆಲ್ಸ್ ನವರು, ಡಿಪಾರ್ಟ್ಮೆಂಟ್ ನವರು ಎಲ್ಲರೂ ಕೂಡ ಬಹಳ ತುಂಬಾ ಉತ್ಸಾಹದಿಂದ ತುಂಬಾ ಒಂದು 24 ಲಕ್ಷ ಅವ್ರ ಕಡೆಯಿಂದನೇ ಮಾಡಿದೆ. ಅವ್ರಿಗೆಲ್ಲರೂ ಕೂಡ ನಾನು ಕೃತಜ್ಞತೆ ಮತ್ತೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.
ಯಾರ್ಯಾರು ಇಡೀ ರಾಜ್ಯದಲ್ಲಿ ಜಿಲ್ಲಾಧ್ಯಕ್ಷರುಗಳು, ಶಾಸಕರು, ಡೆಪ್ಯೂಟೆಡ್ ಕ್ಯಾಂಡಿಡೇಟ್ಗಳು, ಕಾರ್ಯಕರ್ತರು, ಬ್ಲಾಕ್ ಅಧ್ಯಕ್ಷರುಗಳು ಅವರೆಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳು. ಮತ್ತೆ ಕೆಪಿಸಿಸಿ ವತಿಯಿಂದ ಮತ್ತೆ ಹಾಗೆ ಯಾರು ಹೈಯೆಸ್ಟ್ ಮಾಡಿರ್ತಾರೋ ಅಧ್ಯಕ್ಷರು ಹೇಳಿದರೆ ಮುಖ್ಯಮಂತ್ರಿಗಳ ಮತ್ತೆ ಅಧ್ಯಕ್ಷರ ನೇತೃತ್ವದಲ್ಲಿ ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಕೊಡೋ ರೀತಿಯನ್ನು ಕೂಡ ಮಾಡೋದಕ್ಕೆ ನಾವು ಹೇಳಿದೀವಿ. ಇದೊಂದು ನಡೀತಾ ಇರೋದು, ನಿರಂತರವಾಗಿ ನಡೆಯುವಂತ ಕಾರ್ಯಕ್ರಮ ಇದು ನಿಲ್ಲಲ್ಲ. ಮತ್ತೆ ಅದನ್ನ ಇನ್ನ ಕಂಟಿನ್ಯೂ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ. ಕೆಪಿಸಿಸಿ ಇಂದ ಅಧ್ಯಕ್ಷರ ಆದೇಶದ ಮೇರೆಗೆ ಅದು ಕಂಟಿನ್ಯೂ ಆಗುತ್ತೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.